ಸಮಸ್ಯೆಗಳ ಸಾಗರವಾದ ರಾಜ್ಯ ರಾಜಧಾನಿ ಬೆಂಗಳೂರು ರಸ್ತೆ ಗುಂಡಿ ಆಯ್ತು, ಕಸ ಆಯ್ತು, ಈಗ ನಾಮಫಲಕಗಳ ಸರದಿ. ಮಲೇಶ್ವರ 18ನೇ ಕ್ರಾಸ್ನಲ್ಲಿ ಬಲಿಗಾಗಿ ಕಾಯ್ತಾ ಇದೆ ನಾಮಫಲಕ. ಸಿಗ್ನಲ್ ಬಳಿ ವಾಹನ ಸವಾರರ ಮೇಲೆ ನೇತಾಡ್ತಾ ಇದೆ ಬೋರ್ಡ್. 20 ಕೆಜಿ ಇರುವ ಡೆಡ್ಲಿ ನಾಮಫಲಕವನ್ನ ಜೆಬಿಎ ಅಧಿಕಾರಿಗಳು ತೆಗೆಸ್ತಾ ಇಲ್ಲ. 1 ವಾರದಿಂದ ಬೋರ್ಡ್ ನೇತಾಡ್ತಾ ಇದ್ರು, ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಮಕ್ಕಳು, ವೃದ್ಧರು ಓಡಾಡುವ ಸ್ಥಳದಲ್ಲಿ ಇದಂತ ವ್ಯವಸ್ಥೆ. ಜೀವ ಭಯದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ವಾಹನ ಸವಾರರು. ಬೋರ್ಡ್ ನೇತಾಡ್ತಾ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಾ ನೀವು. ಯಾವಾಗ ಬೀಳುತ್ತೆ ಅನ್ನೋ ಭಯದಲ್ಲೇ ಸವಾರರು ಓಡಾಡ್ತಾ ಇದ್ದಾರೆ. ಮಲ್ಲೇಶ್ವರಂ ಅನ್ನೋದು ಬ್ಯುಸಿ ಏರಿಯಾ, ಶಾಪಿಂಗ್ ಹಬ್. ಬೆಂಗಳೂರಿನ ಮೂಲೆ ಮೂಲೆಯಿಂದ ಇಲ್ಲಿಗೆ ಶಾಪಿಂಗ್ ಆಗಿ ಪ್ರತಿನಿತ್ಯ ಬರ್ತಾರೆ ಜನ. ಇಂಥ ಜಾಗದಲ್ಲಿ 20 ಕೆಜಿ ಇರುವಂತಹ ನಾಮಫಲಕದ ಬೋರ್ಡ್ ನೇತಾಡ್ತಾ ಇದೆ. 1 ವಾರದಿಂದ ನೇತಾಡ್ತಾ ಇದ್ರು, ನಿರ್ಲಕ್ಷ್ಯ ತೋರಿಸಲಾಗ್ತಾ ಇದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗ ಬರ್ತಾರೆ, ಪರಿಹಾರ ಕೊಡ್ತೀವಿ ಅಂತ. ನಾವು ಸ್ಕೂಲ್ ದಿನ ಓಡಾಡ್ತೀವಿ, ಅದು ಬಿದ್ದೋಗಿದೆ. ಅಂದರೆ ಎಷ್ಟು ದಿನ ಆಯ್ತು ಆ ಥರ ಆಗಿ? ಒಂದು ವಾರ ಆಯಿತು. ಒಂದು ವಾರ ಆಯ್ತು. ಅಂದರೆ ಅದು ವೆಯ್ಟ್ ಇದೆ, ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ನಾವು ದಿನ ಹಿಂಗೆ ಓಡಾಡ್ತೀವಲ್ಲ, ಬಿದ್ದೋಗ್ಬಿಡುತ್ತೆ. ಜೊತೆ ಯಾರ ಮೇಲಾರು ಬೀಳೋ ಸಾಧ್ಯತೆ ಇದೆಯಾ? ಅಲ್ಲಾಡ್ತಿರುತ್ತೆ ಅವಾಗ ಜೋರಾಗಿ ಗಾಳಿ ಬಂದಾಗ. ಯಾರು ಬಂದು ನೋಡಿಲ್ಲ? ಇಲ್ಲ. ಇನ್ನೊಂದು ವಾರದಿಂದ ಹಂಗೆ ನೇತಾಗ್ತಿದೆ. ಯಾವಾಗ ಬೀಳುತ್ತೋ ಹೇಳೋಕ್ಕಾಗಲ್ಲ. ಬಿದ್ದರೆ ಮಾತ್ರ ತುಂಬ ಡೇಂಜರ್ ಇದೆ. ಅದು ವಯರು ಎಲ್ಲ ಏನೋ ನೇತಾಡ್ತಾ ಇದೆ. ಬೆಂಗಳೂರಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಉದ್ಭವಿಸ್ತಾ ಇದ್ದಾವೆ. ಒಂದು ಕಡೆ ರಸ್ತೆ ಗುಂಡಿಗಳ ಸಮಸ್ಯೆ ಆಗಿರ್ಬೋದು, ಒಂದು ಕಡೆ ಕಸದ ಗುಂಡಿ. ಈಗ ಸದ್ಯ ನಾಮಫಲಕಗಳ ಸಮಸ್ಯೆ ಉದ್ದಾಗ್ತದೆ. ಅಂದರೆ ನೇಮ್ ಬೋರ್ಡ್ಗಳು ಜ್ಯೋತಿ ನೇತಾಡ್ತಾ ಇದೆ. ಇನ್ನೊಂದು ಕಡೆ ಯಾವಾಗ ಯಾರ ಮೇಲೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಸದ್ಯ ಮಲ್ಲೇಶ್ವರಂನ 18ನೇ ಕ್ರಾಸ್ನಲ್ಲಿ ಇದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೇನೆ. ವಿಜುವಲ್ಸಲ್ಲಿ ನೀವು ನೋಡ್ತಾ ಇರ್ತೀರಾ. 18ನೇ ಕ್ರಾಸ್ನಲ್ಲಿರುವಂತಹ ಒಂದು ನಾಮಫಲಕದ ನೋಡಿ, ಯಾವ ಸಂದರ್ಭದಲ್ಲಿ ಅದು ಕೆಳಗೆ ಬೀಳುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ಸಾಧಾರಣವಾಗಿ ಸಿಗ್ನಲ್ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಏನೋ ವಾಹನ ಸವಾರರು ಬಂದು ನಿಲ್ಸ್ಕೊಳ್ಳುವ ಸಾಧ್ಯತೆಗಳಿರ್ತದೆ. ಆ ಸಂದರ್ಭದಲ್ಲಿ ಅದು ಬಿದ್ದರೆ ಖಂಡಿತವಾಗಿಯೂ ಸವಾರರು ಸಾಯುವಂಥ ಎಲ್ಲ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಇದು ಸುಮಾರು ದಿನಗಳಿಂದ ಇದೇ ರೀತಿ ಜೋತಾಡ್ತಾ ಇದೆ. ಸ್ಕೂಲ್ ಮಕ್ಕಳು ಸಹ ಓಡಾಡ್ತಾ ಇರ್ತಾರೆ. ಇನ್ನೊಂದೆಡೆ ಸಿಗ್ನಲ್ ಬಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಏನೋ ದ್ವಿಚಕ್ರ ವಾಹನಗಳ ಸವಾರರು ಯಾವ ಸಂದರ್ಭದಲ್ಲಿ ಬೇಕಾದರೂ ಅವ್ರ ಮೇಲೆ ಬೀಳ್ಬೋದು. ಇಂಥ ಸಂದರ್ಭದಲ್ಲಿ ಯಾವುದೇ ನಮ್ಮ ಗ್ರೇಟರ್ ಬೆಂಗಳೂರಾಗಿ ಬದಲಾದರೂ ಸಹ ನಮ್ಮ ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಪರಿಸ್ಥಿತಿ ನೋಡಿದ್ರೆ ಯಾವ ಸಂದರ್ಭದಲ್ಲಿ ಯಾರು ಸಾಯ್ತಾರೆ ಅನ್ನುವಂಥ ಒಂದು ಶೋಷಣೀಯ ಪರಿಸ್ಥಿತಿ ಎದುರಾಗ್ತಾ ಇದೆ. ಒಂದು ಕಡೆ ನೋಡಿ, ಮಕ್ಕಳು ಸಹ ಹೋಗ್ತಾ ಇದ್ದಾರೆ. ಹೋಗುವಂಥ ಮಕ್ಕಳ ಮೇಲೆ ಅದು ಬಿದ್ದರೆ ಸುಮಾರು ಒಂದು 50 ಕೆಜಿ ತೂಕ ಇರುವಂಥ ಒಂದು ನೇಮ್ ಬೋರ್ಡ್ ಖಂಡಿತವಾಗಿಯೂ ಸಾವು ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸದ್ಯ ಈಗಲಾದರೂ GBAದವರು ಎಚ್ಚೆತ್ಕೊಳ್ಬೇಕಾಗಿದೆ. ಸದ್ಯ ಆ ನೇಮ್ ಬೋರ್ಡ್ ಫಲಕ ಆದಷ್ಟು ಬೇಗ ಅವನ್ನ ಸರಿ ಮಾಡಿಸ್ಕೊಳ್ಬೇಕಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.